ನನ್ನ ಹೆಸರು ಎಸ್ ರಮಣಪ್ಪ, NK ಭಾರತ್ ನ್ಯೂಸ್ 24x7. ಈ ದಿನ ಹೋಳಿ ಹುಣ್ಣಿಮೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಹುಣ್ಣಿಮೆ ದಿವಸ ತುಂಬಾ ಪವಿತ್ರವಾದ ದಿನ ಆಗಿದೆ. ಈ ಹುಣ್ಣಿಮೆ ದಿವಸ ಸುಮಾರು ಕಡೆ ವಿಷ್ಣು ದೇವಾಲಯಗಳಲ್ಲಿ, ಬೇರೆ ಬೇರೆ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ರಥೋತ್ಸವಗಳು, ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇಡೀ ನಮ್ಮ ಕರ್ನಾಟಕದಂತೆ ಅಲ್ಲ, ಭಾರತಾದ್ಯಂತ ನಡೆಯುತ್ತೆ. ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ಹೋಳಿ ಹುಣ್ಣಿಮೆ ಅಂತ ಕರಿತೀವಿ. ಈ ದಿನ ನಮ್ಮ ಈ ಶ್ರೀನಿವಾಸಪುರ ಈಗಾಗಲೇ ನಮ್ಮ ಚಾನಲ್ ನಿಂದ ಹೇಳಿದ್ದೀವಿ. ಶ್ರೀನಿವಾಸಪುರ ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸಪುರ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳಿಸ್ತೀವಿ. ಈ ಒಂದು ಊರಿನಲ್ಲಿ, ಗ್ರಾಮದಲ್ಲಿ ಇದೊಂದು ನಾವು ನಿಂತಿರುವಂತಹ ಜಾಗ ಬಾಲಾಂಜನೇಯ ಸ್ವಾಮಿ, ವರದ ಬಾಲಾಂಜನೇಯ ಸ್ವಾಮಿ ಅನ್ನುವಂಥ ದೇವಸ್ಥಾನ. ಇದು ಹಿಂದೆ ಸುಮಾರು ಒಂದು 70-80 ವರ್ಷಗಳ ಹಿಂದೆ ಇದೊಂದು ಹೊಲವಾಗಿತ್ತು. ಈ ಹೊಲವನ್ನು ಉಳುಮೆ ಮಾಡ್ತಿರ್ಬೇಕಾದ್ರೆ, ಈ ಒಂದು ಜಮೀನ ಯಜಮಾನರು ಉಳುಮೆ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಒಂದು ಈ ಭೂಮಿಯಲ್ಲಿ ಒಂದು ಚಿಕ್ಕ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ಕಿದೆ. ಆ ವಿಗ್ರಹವು ಕೂಡ ಈಗ ಮೂಲ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈ ವಿಗ್ರಹವನ್ನ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಗಿನ ಕಾಲದ ಅವರು ಇಲ್ಲಿ ಒಂದು ಚಿಕ್ಕ ಗುಡಿ ಕಟ್ಟಿಕೊಂಡು ಆ ಗುಡಿಗೆ ಪೂಜೆ ಮಾಡ್ತಾ ಬಂದು ಈ ದಿನ ಇಷ್ಟು ವಿಜೃಂಭಣೆಯಿಂದ ಅಭಿವೃದ್ಧಿ ಹೊಂದಿರುವಂತಹ ದೇವಸ್ಥಾನ ಆಗಿದೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಹೋಳಿ ಹುಣ್ಣಿಮೆ ದಿವಸ ಇದೇ ದಿನ ರಥೋತ್ಸವ ನಡೆಯುತ್ತೆ. ಈಗ ಇದು ಬಾಲಾಂಜನೇಯ ಸ್ವಾಮಿ ಗುಡಿ ಅಂದ್ರೆ ಬಹಳ ಪವಿತ್ರವಾಗಿ ಬಹಳ ಫೇಮಸ್ ಆಗ್ಬಿಟ್ಟಿದೆ ಈ ಒಂದು ತಾಲೂಕಿನಲ್ಲಿ ಕೂಡ. ತಾಲೂಕಿನಾದ್ಯಂತ ಇರುವ ಸುಮಾರು ಒಂದು 300-340 ಊರುಗಳಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳೇ ಇಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಭಾಗವಹಿಸ್ತಾರೆ. ಈ ದಿನ ಸುಮಾರು 20-30 ಸಾವಿರ ಜನ ಈ ಒಂದು ರಥೋತ್ಸವದಲ್ಲಿ ಸೇರಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇಲ್ಲಿ ಎಲ್ಲರೂ ನಿಸ್ವಾರ್ಥವಾಗಿ ಸೇವೆ ಮಾಡುವಂತಹ ಜನನೇ ಇದ್ದಾರೆ. ಇಲ್ಲಿ ಈ ಒಂದು ದೇವಸ್ಥಾನ ಮುಜರಾಯಿಗೆ ಸೇರಿಲ್ಲ, ಪ್ರೈವೇಟ್ ಆಗಿದೆ. ಈ ದೇವಸ್ಥಾನಕ್ಕೆ ಒಂದು ಕಮಿಟಿ ಅಂತ ಮಾಡಿಕೊಂಡು ಆ ಕಮಿಟಿ ಮೂಲಕ ಫೈನಾನ್ಷಿಯಲ್ ಚೀಟಿಗಳನ್ನು ನಡೆಸಿಕೊಂಡು ಆ ಒಂದು ಲಾಭ ಚೀಟಿಗಳನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟು ಇನ್ನೂ ಒಂದು 2-3 ಚೀಟಿಗಳನ್ನು ತಾವೇ ಕಟ್ಟಿಕೊಂಡು ದೇವಾಲಯಕ್ಕೆ ಬಿಟ್ಟುಕೊಟ್ಟು ಈ ರೀತಿ ಫಂಡ್ ಅನ್ನು ಅಭಿವೃದ್ಧಿ ಮಾಡಿಕೊಂಡು ಸುಮಾರು ಲಕ್ಷಾಂತರ ರೂಪಾಯಿನಲ್ಲಿ ಒಳ್ಳೆ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಈ ಕಟ್ಟಡದ ಕಾರ್ಯ 5 ವರ್ಷಗಳಿಂದ ಪ್ರಾರಂಭವಾಗಿ ಇನ್ನೂ ಒಂದು 2-3 ವರ್ಷಗಳ ಕಾಲ ಮುಂದುವರಿಯಲಿದೆ. ತುಂಬಾ ಚೆನ್ನಾಗಿದೆ. ಈ ಒಂದು ದೇವಸ್ಥಾನದ ಪ್ರಾಕಾರಾಂಗಣ ಕೂಡ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಅಟ್ ಪ್ರೆಸೆಂಟ್ ಸುಮಾರು 2 ಎಕರೆ ಸೀಮಿತವಾಗಿದೆ. ಈ ದೇವಸ್ಥಾನ ಪಕ್ಕದಲ್ಲಿ ಕೂಡ ಚೌಲ್ಟ್ರಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಚೌಲ್ಟ್ರಿ ಕೂಡ ಬಡಬಗ್ಗರಿಗೆ, ವಿಶೇಷವಾಗಿ ಹಲವಾರು ಜನಗಳಿಗೆ ಒಂದು ಮದುವೆ ಚೌಲ್ಟ್ರಿ ಕೂಡ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇವೆ. ವರ್ಷ ಈ ದೇವಸ್ಥಾನದ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ಭಕ್ತರು, ಆಮೇಲೆ ರಿಟೈರ್ಡ್ ಆಗಿರುವಂತಹ ಸರ್ಕಾರಿ ನೌಕರರು ಸಹ ನಿಸ್ವಾರ್ಥ ಸೇವೆಯಾಗಿ ಇಲ್ಲಿ ಬಂದು ಏನೋ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ದೇವಸ್ಥಾನದ ವಿಶೇಷ ತುಂಬಾ ವರ್ಣನಾತೀತವಾಗಿದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಭಕ್ತಿ ಭಾವದಿಂದ ತಾವು ಏನು ಹರಕೆ ಮಾಡ್ಕೊಳ್ತೀರೋ ಆ ಹರಕೆಯು ಸಂಪೂರ್ಣವಾಗಿ ನೆರವೇರುತ್ತೆ ಅನ್ನೋದಕ್ಕೆ ಸುಮಾರು ಜನ ಭಕ್ತರು ನಮ್ಮ ಚಾನಲ್ ಮೂಲಕ ತಿಳಿಸಿದ್ದಾರೆ. ಆಮೇಲೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಗೋಸ್ಕರ ಒಂದು ಚೀಟಿ ಕೊಟ್ಟು ಆ ಭಕ್ತರಿಂದ ಈ ದೇವಸ್ಥಾನಕ್ಕೆ ಕೊಡುವಂತಹ ದಾನವಾಗಿರಲಿ ಅಥವಾ ಯಾವುದೇ ರೂಪದ ದಾನ ಆಗಿರಲಿ, ಒಂದು ಹಣ ರೂಪದಲ್ಲಾಗಲಿ ಬೇರೆ ವಸ್ತು ರೂಪದಾಗಲಿ ಸ್ವೀಕರಿಸಿ ದೇವರ ಕೃಪೆಗೆ ಅವರನ್ನ ಪಾತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಭಕ್ತರು ಈ ದೇವಸ್ಥಾನದಲ್ಲಿ ಇವತ್ತು ಭಾಗವಹಿಸಿ, ಇವತ್ತೇ ಅಲ್ಲ ವರ್ಷ ಪೂರ್ತಿ ಭಾಗವಹಿಸಿ ಇದರ ಅಭಿವೃದ್ಧಿಗೆ ಶ್ರಮಿಸಿ ತಾವು ಕೂಡ ತಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳನ್ನು ಎದುರಿಸುವಂತಹ ಶಕ್ತಿಯನ್ನ ಈ ಭಗವಂತನಿಂದ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ NK ಭಾರತ್ ನ್ಯೂಸ್ 24x7 ಮೂಲಕ ತಿಳಿಸ್ಕೊಡ್ತಾ ಇದ್ವಿ. ಜೈ ಹಿಂದ್. ಬಾಲಾಂಜನೇಯ ಸ್ವಾಮಿ ಜಾತ್ರೆ ಸುಮಾರು 75 ವರ್ಷ ಆಗಿದೆ. ಈ ಜಾತ್ರೆ ಶುರುವಾಗಿ ನಮ್ಮ ಪೂರ್ವಿಕರಿಂದ ಶುರುವಾಗಿರೋದು. ಇವಾಗ ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮ ತಂದೆಯವರಿದ್ರು. ನಮ್ಮ ತಾತ ಅಂದರೆ ಅವ್ರ ಹೆಸರು ಅನಂತಪ್ಪನವರು ಅಂತ. ಅವ್ರ ಜೊತೆಗೆ ಇವಾಗ ನಾವು ಅವ್ರ ಮತ್ತೆ ನನ್ನ ತಮ್ಮ ಒಬ್ಬರು ಮ್ಯಾನೇಜರ್ ಆಗಿ ಮುಂದೆ ಅವ್ರ ಕಾಲವಾಗೋದ್ಮೇಲೆ 5 ವರ್ಷದಿಂದ ನಾನು ಚಾರ್ಜ್ತೀನಿ. ಇಲ್ಲಿ ಸ್ವಾಮೀಜಿಗಳು ಮೊದಲು ಇದು ಹೊಲ ಇತ್ತು, ಉಳುಮೆ ಮಾಡುವಾಗ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ತು ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸಣ್ಣದಾಗಿ ಒಂದು ವಿಗ್ರಹ BL ಆಂಜಸ್ವಾಮಿ ಅನ್ನೋರಿಗೆ ಸಿಕ್ತು.
ಅವರು ಅವ್ರ ಎಲ್ಲಿ ಭೂಮಿ ಒಳಗಿಂದ ಭೂಮಿ ಒಳಗಿಂದ ಸಿಕ್ತು. ಆ ವಿಗ್ರಹನ ಎಲ್ಲಿ ಬಿಸಾಕಬಾರ್ದು ಅಂತೇಳಿ ಇಲ್ಲಿ ಇದು ಪ್ರತಿಷ್ಠೆ ಮಾಡಿ ಇಲ್ಲಿ ಸಣ್ಣದಾಗಿ ಒಂದು ಗುಡಿ ಕಟ್ಟಿ ಪೂಜೆ ಶುರು ಮಾಡಿದ್ರು. ಅಲ್ಲಿಂದ ನಾವು ಏನಂತ ಹೆಸರಿಟ್ಕೊಂಡು ಪೂಜೆ ಮಾಡಿದ್ರು ಅವರು ಅದು ನಾವು ವಿಚಾರಿಸ್ಕೊಳ್ಳಿಲ್ಲ ಅದನ್ನ. ಇವತ್ತೇನಿದೆ ಹೆಸರು? ವರದ ಬಾಲಾಂಜನೇಯ ಸ್ವಾಮಿ. ವರದ ಬಾಲಾಂಜನೇಯ ಸ್ವಾಮಿ ಅಂತ ಇದೆ. ಇವಾಗ್ಲೂ ಆ ವಿಗ್ರಹ ಇದೆ ಅಲ್ಲಿ. ಓಕೆ ಎಲ್ಲಿದೆ ವಿಗ್ರಹ? ಅದು ಆ ದೊಡ್ಡ ವಿಗ್ರಹ ಕೆಳಗಡೆ. ಅಲ್ಲಿ ದೊಡ್ಡ ವಿಗ್ರಹ ಕೆಳಗಡೆ ಇಟ್ಟಿದ್ದೀರಿ. ಸಂತೋಷ. ದೊಡ್ಡ ವಿಗ್ರಹ ಕೆಳಗಡೆ ಇವತ್ತು ಅದಕ್ಕೆ ಮೈನ್ ಪೂಜೆ ನಡೆಯೋದು. ಎಷ್ಟು ವರ್ಷ ಆಯ್ತು ಸ್ವಾಮಿ ಇದಾಗಿ? ಇದು ಸುಮಾರು 75ರಿಂದ 80 ವರ್ಷ ಆಗಿದೆ. ಹಾಗೆ ಅವತ್ತಿಂದ ನಡ್ಕೊಂಡು ಬರ್ತಾ ಇದೆ. ಒಂದು 4-5 ವರ್ಷ ಅವ್ರೇನು ವ್ಯವಸ್ಥೆ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಜಾತ್ರೆ, ದೊಡ್ಡದ ಬಿಲ್ಡಿಂಗು, ಅವ್ರು ಕಟ್ಟಡ ಕಟ್ಟಿದ್ರು, ನಾವು ಕಲ್ಲು ಕಟ್ಟಡ ಕಟ್ಟಿಸಿದ್ವಿ ನಮ್ಮ ಬ್ಯಾಂಡವ್ರನ್ನ. ಈ ಒಂದು ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ನಡೀತಾ ಇದೆಯಲ್ಲ, ಊರಿನವ್ರ ಸಹಕಾರ ಹೇಗಿದೆ? ಯಾರ ಸಹಕಾರ ಯಥೇಚ್ಛವಾಗಿದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀವಿ. ಸರ್ಕಾರದಿಂದ ಒಳ್ಳೆ ಸಹಕಾರ ಸಿಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಲ್ ಆಫೀಸು ಇಂಥವ್ರು ನಮ್ಗೆ ಏನ್ ಬೇಕೋ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಪೊಲೀಸು ಸೆಕ್ಯೂರಿಟಿ ಇರುತ್ತಿಲ್ಲ. ಗ್ರಾಮಸ್ಥರೆಲ್ಲ ನಮ್ಗೆ ಸಪೋರ್ಟ್ ಇಲ್ಲದೆ ಇದೇನು ಮಾಡೋಕ್ಕಾಗಲ್ಲ. ಗ್ರಾಮಸ್ಥರು ತರ್ಬೋದು, ತಾಲೂಕಿನವರು ಗ್ರಾಮ ಇವ್ರ ಸಪೋರ್ಟ್ ಚೆನ್ನಾಗಿದೆ ಸರ್. ಏನಾರು ಮುಜರಾಯಿಗೆ ಸೇರಿದ್ಯಾ? ಇಲ್ಲ ಸರ್, ಪ್ರೈವೇಟ್ ಆದ್ರೆ ಕಮಿಟಿ ಮಾಡ್ಕೊಂಡಿದ್ದೀರಾ? ಯಾರಿದ್ದಾರೆ ಕಮಿಟಿ ಅಧ್ಯಕ್ಷರು? ಕಮಿಟಿ ಸೆಕ್ರೆಟರಿ. ನಾನು ಸೆಕ್ರೆಟರಿ ಬಂದಿಲ್ಲ. ತಾವು ಸೆಕ್ರೆಟರಿ ಅವರ? ಹೌದು ಸರ್. ಕಮಿಟಿ ಒಂದು ಮಾಡ್ಕೊಂಡಿದ್ದೀರಾ? ಏನು ಕಮಿಟಿ ಹೆಸರೇನು ಇಟ್ಕೊಂಡಿದ್ದೀರಾ? ವರ್ಧಮಾನ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಇಟ್ಕೊಂಡಿದ್ದೀರಾ? ಆ ಟ್ರಸ್ಟ್ ಇಂದ ಈ ಕಾರ್ಯಕ್ರಮಗಳೆಲ್ಲ ಈ ಖರ್ಚು ವೆಚ್ಚಗಳ ಬಗ್ಗೆ ಏನ್ ಮಾಡ್ಕೊಳ್ತಾ ಇದ್ದೀರಾ? ಖರ್ಚು ಇವಾಗ 600 ರೂಪಾಯಿ, 601 ರೂಪಾಯಿ ಅಂತೇಳಿ ವಸೂಲಿ ಮಾಡ್ತೇವೆ. ಏನು 601? ಪೂಜೆ ಕಾರ್ಯಕ್ರಮ ವರ್ಷಕ್ಕೊಂದ್ಸಲ ಇಲ್ಲಿ ದೇವಸ್ಥಾನ ಅಭಿವೃದ್ಧಿಗಾಗಿ ಪೂಜೆ ಕಾರ್ಯಕ್ರಮ ಇರುತ್ತೆ. ಚಂದ ಕೊಡೋರಿದ್ದಾರೆ. ಸರ್ ಹೇಳಿ. ಇದೇ ತರ ಚಂದ ಕೊಡೋರಿದ್ದಾರೆ. ಭಕ್ತರಿಂದ ಸಹಕಾರ ಚೆನ್ನಾಗಿದೆ ಸರ್. ಭಕ್ತರಿಂದ ದೇವಸ್ಥಾನ ಸುಮಾರು ಒಂದು 25 ಕೋಟಿ ಕಟ್ಟಡ ಆಗ್ತಾರೆ. ಅದೇ 25 ಕೋಟಿ ರೂಪಾಯಿ ಕಟ್ಟಡವನ್ನು ಸುಮಾರು ಒಂದು ನಮ್ಗೆ ತಿಳಿದ ಮಟ್ಟಿಗೆ 1.5-2 ವರ್ಷಗಳಿಂದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. 5 ವರ್ಷದಿಂದ ಇನ್ನೂ ಒಂದು 2 ವರ್ಷ ಆಗ್ಬೋದು. ಇದಕ್ಕೆಲ್ಲ ಏನ್ ಮಾಡ್ತಿದ್ದೀರಾ ಕಮಿಟಿನವರು? ಯಾವ ಕಡೆಯಿಂದ? ಉಪ್ಪಿನಳ್ಳಿ ಶ್ರೀರಾಮ್ ಬಾಂಧವರು ಇದ್ದಾರೆ. ಅವರು ಚೀಟಿ ನಡೆಸ್ತಾರೆ. ಚೀಟಿ ನಡೆಸಿ ಅದರ ದುಡ್ಡುಗಳು ಅವರು ಇದಕ್ಕೆ ಉಪಯೋಗಿಸ್ತಾರೆ. ದೇವರಿಗೆ ಲಾಭದ ಚೀಟಿಯನ್ನು ದೇವರಿಗೆ ಬಿಡ್ತಾರೆ. ಲಾಭ ದೇವರಿಗೋಸ್ಕರ 1-2 ಚೀಟಿ ನಾವು ಭಕ್ತರ ವಸೂಲಿ ಮಾಡಿ ಅವ್ರಿಗೆ ಸೇರಿಸ್ತೀವಿ. ಮ್ಯಾನೇಜರ್ ಎಲ್ಲ ಉಪ್ಪಿನಳ್ಳಿ ಸೀನಪ್ಪ ಅಂದ್ರೆ ಸರ್. ತುಂಬಾ ಸಂತೋಷ. ಈ ಜಾಗ ಈಗ ಪಕ್ಕ ದೇವಸ್ಥಾನಕ್ಕೆ ಅಂತ 2 ಎಕರೆ. ಎಷ್ಟು ಜಾಗ? 2 ಎಕರೆ ದೇವಸ್ಥಾನ 601 ಕೋಟಿ ಸದಸ್ಯರಾಗಿ ದೇವಸ್ಥಾನ ಅಭಿವೃದ್ಧಿಗಾಗಿ ನೋಡಿ. ಇದು ಮೂಲ ವಿಗ್ರಹ. ಸರ್ ಹೇಳಿ. ಇಲ್ಲ ಪ್ರತಿ ವರ್ಷದಂತೆ ಬಾಲಾಂಜನೇಯ ಸ್ವಾಮಿ ರಥೋತ್ಸವದಲ್ಲಿ ದೇವರ ಪ್ರಸಾದವಾಗಿ ಆಂಜನೇಯ ಸ್ವಾಮಿ ಡಾಲರು, ವೆಂಕಟೇಶ್ವರನ ಡಾಲರು, ಮತ್ತು ಮಕ್ಕಳಿಗೆ ತಾಯಿತು. ಎಲ್ಲರೂ ಬಿದ್ದರು ಎದ್ರು ಏನೂ ಆಗದಿರ ದೇವ್ರು ಕಾಪಾಡಲಿ ಅಂತ ತಾಯಿತು. ರಕ್ಷಾ ಬಂದ ಕೈಗೆ ಮತ್ತು ಸಿಂಧೂರ, ಆಂಜನೇಯ ಸ್ವಾಮಿಗೆ ಇಷ್ಟವಾದಂತಹ ಸಿಂಧೂರವನ್ನು, ತಿಲಕವನ್ನು ನಮ್ಮ ಬಾಲಾಂಜನೇಯ ಸ್ವಾಮಿ ವರದಾ ಟ್ರಸ್ಟಿಂದ ಕೊಡ್ತೀವಿ. ಅದಕ್ಕೆ ಇಷ್ಟು ಅಂತ ರೇಟ್. ಟ್ರಸ್ಟಿಂದ ಕೊಡ್ತಾ ಇದ್ದೀರಾ? ಹೌದು, ಎಲ್ಲ ಟ್ರಸ್ಟಿಂದಾನೆ. ಎಲ್ಲ ದೇವಸ್ಥಾನದ್ದೇ. ಯಾರು ಮಾಡಿದ್ದು? ಎಲ್ಲ ನಾವೇ ಮಾಡೋದು. ದೇವಸ್ಥಾನದವರೇ, ಪುರೋಹಿತರೇ ಮಾಡೋದು. ಇದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೊಡ್ತೀವಿ. ರೇಟ್ ಇಟ್ಕೊಂಡಿದ್ದೀರಿ ಅದಕ್ಕೇನಾದ್ರು? ಹಾಂ, ದೇವಸ್ಥಾನದೊಂದು ಇದಕ್ಕೆ ಅದನ್ನು ಹಂಗೆ ದೇವಸ್ಥಾನಕ್ಕೆ ನಿಧಿ ಹೋಗುತ್ತೆ. ಫಾರ್ಮಾಲಿಟೀಸ್ ಹೇಳ್ತಾರೆ. ಗೈಡ್ಲೈನ್ ಡೊನೇಷನ್ ಕೊಡಕ್ಕೆ ಗೈಡ್ಲೈನ್ಸ್ ಇದೆ. ಯಾರು ಫಿಟ್ ಆಗ್ತಾರೋ ಅವ್ರ ಹತ್ರ ವಾಲಂಟ್ರಿ ಡೊನೇಷನ್ ಇದೆ. ಯೂಸಲಿ ಯಾರು ಫಿಟ್ ಆಗ್ಬೋದು ಸರ್ ಇದಕ್ಕೆ? ಈ ಜನರಲಿ
ತೂಕ 45 kg ಮೇಲೆ ಇರಬೇಕು, ವಯಸ್ಸು 60 ವರ್ಷದ ಒಳಗಿರಬೇಕು, ಯಾವುದೇ BP ಶುಗರ್ ಅಂತ ಕಾಯಿಲೆಗಳಿರಬಾರ್ದು, ಯಾವುದೇ ಇನ್ಫೆಕ್ಷಸ್ ಡಿಸೀಸಸ್ ಇರಬಾರ್ದು, ಮತ್ತು ಅವರ HB ಬ್ಲಡ್ ಲೆವೆಲ್ಸ್ ಕೂಡ ಒಂದು 14 ಗ್ರಾಮ್ಸ್ ಅಷ್ಟು ಇರಬೇಕು. ಅವರು ಹೆಲ್ತಿ ಆಗಿರಬೇಕು. ಸ್ವಯಂ ಪ್ರೇರಿತರಾಗಿ ಡೊನೇಷನ್ ಮಾಡಕ್ಕೆ ಬರೋವಂಥವ್ರನ್ನ ಬ್ಲಡ್ ಬ್ಯಾಂಕ್ ಅವರು ಇದ್ದಾರೆ, ಅವರು ಕಲೆಕ್ಟ್ ಮಾಡ್ತಾರೆ. ಅದನ್ನು ಬ್ಲಡ್ ಬ್ಯಾಂಕ್ಗೆ ಹೋಗಿ ಮತ್ತೆ ಆ ಬ್ಲಡ್ನ ಎಲ್ಲ ಟೆಸ್ಟ್ಗಳು ಮಾಡಿ ಯಾವುದೇ ಒಂದು ತೊಂದರೆ ಇಲ್ಲ ಅಂದರೆ ಬೇರೆಯವ್ರಿಗೆ ಡೊನೇಷನ್ ಕೊಡುವಂಥ ಪ್ರಕ್ರಿಯೆ ಆಗ್ತದೆ. ಇವು ಬಹಳ ಮುಖ್ಯ ಸರ್. ತಾವು ಹೇಳಿದ್ರಲ್ಲ ಈ ಕ್ರೈಟೀರಿಯಾ ಏನು ಹೆಂಗೆ ಇರಬೇಕು ಅದು ಬಹಳ ಗೈಡ್ಲೈನ್ಸ್ ಇಂಪಾರ್ಟೆಂಟ್, ಅಂತವರೇ ಕೊಡಬೇಕು ಅನ್ನೋಂಥ. ಎಲ್ಲ ಅದನ್ನ ರಕ್ತ ಕೊಡ್ತೀನಿ ಅಂತ ಯಾರೇ ಬಂದ್ರು ಡೈರೆಕ್ಟ್ ಅವ್ರ ಹತ್ರ ನೇರವಾಗಿ ತಗೊಳಕ್ ಆಗೋದಿಲ್ಲ. ಇವೆಲ್ಲ ಹತ್ರ ಮೊದಲು ಎಕ್ಸಾಮಿನೇಷನ್ ಎಲಿಜಿಬಿಲಿಟಿ ಇದ್ದಾರಾ ಇಲ್ಲ ಅಂತ ಚೆಕಪ್ ಆಗ್ತದೆ. ಹೌದು ಅವರ ತೂಕ ಎಷ್ಟಿದೆ ಅದನ್ನ ನೋಡ್ತಾರೆ, ಅವ್ರ ವಯಸ್ಸು ಎಷ್ಟಿದೆ ಅದನ್ನ ನೋಡ್ತಾರೆ. ಸರ್ ಎಲ್ಲ ಹೆಲ್ತಿ ಆಗಿದ್ದು ತೂಕ ಜಾಸ್ತಿ ಇದ್ರೆ ತಗೊಳಕ್ ಬರೋದಲ್ವಾ ಸರ್? ಆಗ ಅಲ್ಲ ಮಿನಿಮಮ್ ವೆಯ್ಟ್ ಇದೆ, ಮಿನಿಮಮ್ ಆಗಲ್ಲ. ಓವರ್ ವೆಯ್ಟ್ ಎಲ್ಲ ಅದೇ ತೂಕ ಮಿನಿಮಮ್ 45 kg ಮೇಲಿರಬೇಕು. ವಯಸ್ಸು ಕೂಡ ಅಷ್ಟೇ 21 ವರ್ಷ ತುಂಬಿರ್ಬೇಕು, 18ರಿಂದ 21 ವರ್ಷ. ಅವ್ರದ್ದು HP ಬ್ಲಡ್ ಗ್ರೂಪ್ HP ಇದೆಯಲ್ಲ ಅದು 12 ಗ್ರಾಮ್ಸ್ ಮೇಲೆ ಇರಬೇಕು. ಸರಿ.